ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ಪೊಲೀಸರೇ ಶ್ರೀರಾಮ ಸೇನೆ ದುಷ್ಟ ಕೃತ್ಯಗಳ ಬಗ್ಗೆ ಹೇಳ್ತಾ ಇರುವಾಗಲೂ ಕೂಡ ರಾಜ್ಯ ಸರ್ಕಾರ ಯಾಕೆ ಅದರ ನಾಯಕರ ವಿರುದ್ಧ UAPA ಅಡಿ ಕ್ರಮಕ್ಕೆ ಮುಂದಾಗಿಲ್ಲ? ಧಾರ್ಮಿಕ ದ್ವೇಷದಿಂದ ಶಾಲಾ ಮಕ್ಕಳು ಕುಡಿಯುವ ನೀರಿಗೆ ವಿಷ ಹಾಕೋದು ಭಯೋತ್ಪಾದನೆ ಅಲ್ಲದೆ ಇನ್ನೇನಿದು? ಶ್ರೀರಾಮ್ ಸೇನೆಯನ್ನ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸೋದಕ್ಕೆ ಇನ್ನೂ ಎಷ್ಟು ಅಮಾಯಕರಿಗೆ ಅಪಾಯ ಎದುರಾಗಬೇಕಾಗಿದೆ? ದ್ವೇಷ ಭಾಷಣ, ಬಾಂಬ್ ಸ್ಫೋಟದ ಆರೋಪ, ಹಲ್ಲೆ, ಲೂಟಿ ಅಂಥವಕ್ಕೆ ಕುಖ್ಯಾತವಾದಂತಹ ಸಂಘಟನೆಯ ನಾಯಕ ಪ್ರಮೋದ್ ಮುತಾಲಿಕ್ ಯಾಕೆ ರಾಜಾರೋಷವಾಗಿ ಓಡಾಡ್ಕೊಂಡಿರೋದು ಸಾಧ್ಯ ಆಗಿದೆ? ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ಮತ್ತು ಅಂಥವೇ ದ್ವೇಷ ಸಂಘಟನೆಗಳನ್ನು ನಿಷೇಧ ಮಾಡುವಂಥ ಒಂದು ಭರವಸೆಯನ್ನು ನೀಡಿದ್ರು ಕೂಡ ಈವರೆಗೂ ಶ್ರೀರಾಮ ಸೇನೆ ನಿಷೇಧ ಯಾಕಾಗಿಲ್ಲ? ಬಿಜೆಪಿ ಮಾತ್ರ ಅಲ್ಲ, ಕೆಲ ಕಾಂಗ್ರೆಸ್ ನಾಯಕರು ಕೂಡ ಬಜರಂಗಿಗಳ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳೋದ್ರ ಮೂಲಕ ಅವ್ರ ಪಾಪದಲ್ಲಿ ಸಹಭಾಗಿಗಳಂತಾಗೋದು ಇನ್ನೂ ಕೂಡ ಎಲ್ಲಿವರೆಗೆ ನಡೆಯುತ್ತೆ? ಕೇಂದ್ರ ಸರ್ಕಾರ ಈ ಒಂದು ಪ್ರಕರಣವನ್ನು NIAಗೆ ಹಸ್ತಾಂತರಿಸುತ್ತಾ ಮತ್ತೆ ಶ್ರೀರಾಮ್ ಸೇನೆಯನ್ನು ರಾಷ್ಟ್ರೀಯ ಬೆದರಿಕೆ ಅಂತ ತನಿಖೆಗೊಳಪಡಿಸುತ್ತಾ? ಬೆಳಗಾವಿಯಲ್ಲಿ ನಡೆದಿರುವಂಥ ಬೆಚ್ಚಿ ಬೀಳಿಸುವ ಕೃತ್ಯದ ಬಳಿಕ ಕೇಳಲೇಬೇಕಾದಂಥ ಈ ಮಹತ್ವದ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಹಾಗೆ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.